ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯವನ್ನು ಯಾವ ರೀತಿಯಾಗಿ ರಚನೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆಲದ ಮರ. ಆಲದ ಮರ ನಮ್ಮ ರಾಷ್ಟ್ರೀಯ ಮರವಾಗಿದೆ. ನಮ್ಮ ನ್ಯಾಷನಲ್ ಟ್ರೀ ಆಲದ ಮರ. ನಾವು ಅದನ್ನೇ ಬರೆಯೋಣ. ಆಲದ ಮರವು ನಮ್ಮ ರಾಷ್ಟ್ರೀಯ ಮರವಾಗಿದೆ. ಅದೇ ರೀತಿಯಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಅನಿಮಲ್. ಹುಲಿಯು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಗಿಳಿಯ ಬಣ್ಣ ಹಸಿರಾಗಿರುತ್ತದೆ. ಅಥವಾ ಗಿಳಿ ಎಂದರೆ ನನಗೆ ತುಂಬಾ ಇಷ್ಟ. ಅದನ್ನು ನೀವು ಬರಿಬಹುದು. ನನಗೆ ಗಿಳಿ ಎಂದರೆ ತುಂಬಾ ಇಷ್ಟ. ಸತ್ಯ ಅಂದರೆ ನಿಜ, ಟ್ರೂತ್. ಗಾಂಧೀಜಿಯವರು ಯಾವಾಗಲೂ ಸತ್ಯವನ್ನು ಹೇಳುತ್ತಿದ್ದರು. ಗಾಂಧೀಜಿಯವರು ಯಾವಾಗಲೂ ಸತ್ಯವನ್ನು ಹೇಳುತ್ತಿದ್ದರು. ಆತ್ಮಸ್ಥೈರ್ಯ. ಪರೀಕ್ಷೆಯನ್ನು ಬರೆಯುವಾಗ ನಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಪರೀಕ್ಷೆಯನ್ನು ಬರೆಯುವಾಗ ನಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಸೃಷ್ಟಿಯು ಸೊಬಗಿನಿಂದ ಕೂಡಿರುತ್ತೆ. ಸೃಷ್ಟಿ ಅಂದರೆ ನೇಚರ್. ಸೃಷ್ಟಿಯು ಸೊಬಗಿನಿಂದ ಕೂಡಿದೆ. ನೀರೂರು ಅಂದರೆ ಬಾಯಲ್ಲಿ ನೀರಿರುವುದು. ನನಗೆ ಹುಣಸೆ ಹಣ್ಣನ್ನು ನೋಡಿ ಬಾಯಲ್ಲಿ ನೀರೂರಿತು. ಪ್ರೋತ್ಸಾಹಿಸು. ನನ್ನನ್ನು ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸುತ್ತಾರೆ. ಪಾಠವನ್ನು ಓದಲು ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸು ಅಂದರೆ ಎನ್ಕರೇಜ್ಮೆಂಟ್ ಮಾಡೋದು. ಪ್ರೋತ್ಸಾಹಿಸುತ್ತಾರೆ. ಬರಗಾಲ. ಮಳೆ ಬಾರದಿದ್ದರೆ ಬರಗಾಲ ಉಂಟಾಗುತ್ತದೆ. ಮಳೆ ಬಾರದಿದ್ದರೆ ಬರಗಾಲ ಉಂಟಾಗುತ್ತದೆ. ಊಟ. ನನಗೆ ಸಿಹಿ ಊಟ ಎಂದರೆ ತುಂಬಾ ಇಷ್ಟ. ನನಗೆ ಸಿಹಿ ಊಟ ಎಂದರೆ ತುಂಬ ಇಷ್ಟ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿಯ ಸ್ವಂತ ವಾಕ್ಯ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.